ಬಾಲಿವುಡ್ ನಟ ಸಲ್ಮಾನ್ ಖಾನ್ ಹಾಗೆ ಧರ್ಮೇಂದ್ರ ಅವರಂತಹ ಆಕ್ಟರ್ಗಳೊಂದಿಗೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದ ಹಿರಿಯ ನಟಿ ನಫೀಸಾ ಅಲಿ 4ನೇ ಹಂತದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಇತ್ತೀಚೆಗೆ ನಫೀಸಾ ಒಂದು ಪೋಸ್ಟ್ ಒಂದನ್ನು ಶೇರ್ ಮಾಡಿಕೊಂಡಿದ್ರು. ಅದರಲ್ಲಿ ಅವರು ಮತ್ತೆ ಕ್ಯಾನ್ಸರ್ಗೆ ತುತ್ತಾಗಿರುವ ಬಗ್ಗೆ ತಿಳಿಸಿದ್ದಾರೆ. ನಟಿಗೆ ಈಗ ಕೀಮೋಥೆರಪಿ ಕೂಡ ಪ್ರಾರಂಭವಾಗಿದೆ. ನಫೀಸಾ ಅವರ ಈ ಪೋಸ್ಟ್ನ ಶೀರ್ಷಿಕೆಯು ಅವರ ಅಭಿಮಾನಿಗಳನ್ನ ಭಾವುಕರನ್ನಾಗಿ ಮಾಡ್ತಾ ಇದೆ. ಪೋಸ್ಟ್ ಹಂಚಿಕೊಳ್ಳುವಾಗ ಅವರು ಇಂದಿನಿಂದ ನನ್ನ ಜೀವನದ ಹೊಸ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ. ನಾನು PET ಸ್ಕ್ಯಾನ್ ಮಾಡಿಸ್ಕೊಂಡೆ, ಈಗ ಕೀಮೋಥೆರಪಿಗೆ ಮರಳಿದ್ದೇನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಶೇರ್ ಮಾಡಿಕೊಂಡಿದ್ದಾರೆ. ನಫೀಸಾ ಅಲಿಗೆ ಕ್ಯಾನ್ಸರ್ ಇರೋದು ಇದೇನು ಮೊದಲಲ್ಲ. 2018ರಲ್ಲಿ ಅವರಿಗೆ ಮೊದಲು 3ನೇ ಹಂತದ ಪೆರಿಟೋನಿಯಲ್ ಮತ್ತು ಅಂಡಾಶಯದ ಕ್ಯಾನ್ಸರ್ ಇರುವುದು ಪತ್ತೆಯಾಗಿತ್ತು. 2019ರಲ್ಲಿ ನಫೀಸಾ ಕ್ಯಾನ್ಸರ್ ಮುಕ್ತರಾಗಿದ್ರು. ಈಗ ಮತ್ತೊಮ್ಮೆ ಕ್ಯಾನ್ಸರ್ಗೆ ತುತ್ತಾಗಿದ್ದು ಖಿನ್ನತೆಗೆ ಒಳಗಾಗಿದ್ದಾರೆ. ಅವರ ಅಭಿಮಾನಿಗಳು ಧೈರ್ಯವಾಗಿರಿ ಅಂತ ಕಾಮೆಂಟ್ ಮೂಲಕ ನಟಿಗೆ ಚೇತರಿಕೆಯ ಶುಭಾಶಯವನ್ನ ಹಾರೈಸುತ್ತಿದ್ದಾರೆ.